ಸಾಹೇಬ್ರು ಅಂತ ಮುಖ ಹೊಚ್ಕೊಂಡು ಕೂತಿದ್ದಾರೆ. ಯಾಕೋ ನಂಗೂ ಗೊತ್ತಿಲ್ಲ. ಅಂಗಡಿಗೆ ಬಂದ್ರೆ ಅಂಗಡಿಲಿ ಹಚ್ಚಿರೋ ಊದ್ಗಡ್ಡಿ ಗಮತ್ತರ ಓಡಾಡ್ಕೊಂಡಿರ್ತಿದ್ದ. ಅದಕ್ಕೆ ನೀವೇನಾರ ಅಂದ್ರ? ಅಯ್ಯೋ ದೇವ್ರೆ, ನನ್ಗೆ ನನ್ನ ಗಂಡನೇ ದೇವ್ರು. ದೇವ್ರಿಗೇನಾದ್ರೂ ಹೇಳಕ್ಕಾಗತ್ತಾ? ನಾನಿನ್ನೂ ಅಂದಿಲ್ಲಪ್ಪ. ಮತ್ತೆ ಯಾಕೆ ಹಿಂಗೆ ಕೂತವನೆ? ಇರಿ, ನಾನೇ ಕೇಳ್ತೀನಿ. ರೀ, ಏನು ಅಂದ್ರೆ ಯಾಕೊಂಥರ ಇದ್ದೀರಾ? ಏನಿಲ್ಲ. ಪಕ್ಕದ ಬೀದಿನಾಗೆ ಒಂದ್ ಮಗ ಐತೆ, ಅದ್ ಯಾವಾಗ್ಲೂ ಮುಖ ಹಿಂಗೆ ಮಡಿಕೊಂಡಿರ್ತದೆ. ಪಾರು, ನನ್ ಗೇಟ್ ಹೇಳಿದ್ರು ನನ್ ಮಾತೆ ಕೇಳಕ್ಕಿಲ್ಲ ಅಂತೀಯ. ಅಲ್ಲ ಪಾರು, ನೀ ಡಾಕ್ಟರ್ ಓದೋಳು, ಹಿಂಗೆಲ್ಲ ಅಂಗಡಿಗೆ ಬಂದು ಕೆಲಸ ಮಾಡಬಾರ್ದು. ಮಾವ, ನಾನು ಡಾಕ್ಟರ್ ಓದಿದ್ದೀನಿ ನಿಜ, ಆದ್ರೆ ನಾನು ಈಗ ಡಾಕ್ಟರ್ ಕೆಲಸ ಮಾಡ್ತಿಲ್ಲ ಅಲ್ಲ. ಈ ಗೋಡಂಬಿ ಹಣ ಬಂದು ಇಲ್ಲಿ ಕೆಲಸ ಮಾಡೋಕ್ಕಾಗತ್ತಾ? ಆಗಲ್ಲ ಅಲ್ವಾ? ಅದಕ್ಕೆ ನಿನಗೊಂದು ಕೈ ಕಮ್ಮಿ ಆಗಬಾರ್ದು ಅಂತ ನಿನಗೆ ಹೆಲ್ಪ್ ಮಾಡೋದಕ್ಕೆ ಬಂದಿದ್ದೀನಪ್ಪ. ಅದ್ರಲ್ಲಿ ತಪ್ಪೇನಿದೆ? ಅದು ಅಲ್ಲದೆ ಊರಿಗೆ ದೊರೆ ಆದ್ರೂ ತಾಯಿಗೆ ಮಗ ಅನ್ನೋ ಮಾತು ಕೇಳಿಲ್ವಾ ನೀನು? ಹಂಗಂದ್ರೆ ಏನು ಹೇಳು? ನಾವೆಷ್ಟೇ ಓದಿದ್ರು ಏನೇ ಕೆಲಸ ಮಾಡ್ತಿದ್ರು ನಮ್ಮ ಮನೇಲಿ ನಾವು ನಾವಾಗಿರ್ಬೇಕು ಅಂತ. ಗೊತ್ತಾಯ್ತಾ? ಗೊತ್ತಾಯ್ತು. ಏನಂತ ಗೊತ್ತಾಯ್ತು? ನೀನ್ ಏನೇ ಆದ್ರೂ ನಂಗೆ ನೀ ನನ್ ಬೆಲ್ದಚ್ಚು ಅಂತ. ಮಾವ, ಗೋರ್ಕೆ ಅಣ್ಣ ಇಲ್ಲೇ ಇದ್ದಾರೆ. ಏಪ್ಪ, ನಾನೇನು ಕೇಳಿಸ್ಕೊಂಡಿಲ್ಲ. ಅದಕ್ಕೆ ಧೂಳು ಹೊಡಿತಾ ಇದೀನಿ. ಸರಿ ಪಾರು, ಏನ್ ಕೆಲಸ ಮಾಡಿಯಾ? ನಾನು ಪೊಟ್ನ ಕಟ್ತೀನಿ. ಗೋರ್ಕೆ ಅಣ್ಣ ತೂಕ ಹಾಕ್ಲಿ, ನೀನು ದುಡ್ಡು ಎಣಿಸಿ ಬುಕ್ಕಲ್ಲಿ ಬರ್ಕೊಂಬ. ಅದಕ್ಕೆ ಪಟ್ನ ಕಟ್ಟಕ್ ಬರ್ತದ ನಿಮ್ಗೆ? ಅಯ್ಯೋ, ಅದೆಷ್ಟೊತ್ತು ಹೇಳ್ಕೊಡೋದಕ್ಕೆ ನೀವು ಮಾವ ಇಬ್ರು ಇದ್ದೀರಲ್ಲ, ನೀವಿಬ್ರು ಹೇಳ್ಕೊಡಿ, ನಾನು ಪೊಟ್ನ ಕಟ್ತೀನಿ. ಯಾಕೋ ಮನ್ಸೊಪ್ತಾ ಇಲ್ಲ ಪಾರು. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದೀವ್ನಿ. ಏನು? ನೀನೀಗ ಪೊಟ್ನ ಕಟ್ತೀಯಾ? ಅಯ್ಯೋ, ಅದಲ್ಲ ಪಾರು. ನಾನೊಂದು ಹೇಳ್ತೀನಿ, ನೀವು ಅನ್ಬೇಕು.